ಎಲ್ಲರಿಗೂ ನಮಸ್ಕಾರ. ಎಸ್ ಎಲ್ ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನು ಮತ್ತೆ ಮುಂದುವರಿಸೋಣ. ಧರ್ಮರಾಯ ದುರ್ಯೋಧನ ಜೊತೆಗೆ ಜೂಜನ್ನು ಆಡ್ತಾನೆ, ಎಲ್ಲವನ್ನು ಸೋಲ್ತಾನೆ. ತನ್ನ ರಾಜ್ಯವನ್ನು, ಧನಕನಕವನ್ನು, ತಮ್ಮಂದಿರನ್ನು, ಕೊನೆಗೆ ಹೆಂಡತಿಯನ್ನು ಸೋಲ್ತಾನೆ. ತನ್ನನ್ನು ತಾನು ಕೂಡ ಸೋತು ಹೋಗ್ತಾನೆ. ಆ ನಂತರ ದುರ್ಯೋಧನ ದ್ರೌಪದಿಯನ್ನು ಕರೆಸಿ ಆಕೆಗೆ ವಸ್ತ್ರಾಪಹರಣ ಮಾಡೋದಕ್ಕೂ ಕೂಡ ಮುಂದಾಗ್ತಾನೆ. ಇದನ್ನೆಲ್ಲವನ್ನು ಆಕೆ ಜ್ಞಾಪಕ ಮಾಡ್ಕೊಳ್ತಾಳೆ. ಅದು ಯಾಕೆ ಮಾಡ್ಕೋತಾಳೆ ಅಂದರೆ, ಅಮ್ಮ ನಿಂಗೆ ಧೈರ್ಯ ಬಂದಿದ್ದು ಯಾವಾಗ ಅಂತ ಮಕ್ಕಳು ಕೇಳಿದಾಗ ಅವಳು ನೆನೆಸ್ಕೊತಾಳೆ. ಹೌದಲ್ವಾ, ತನಗೆ ಯಾವಾಗ ಧೈರ್ಯ ಬಂದಿದ್ದು ಅಂತ. ಆವಾಗ ಈ ಘಟನೆ ಆಕೆಗೆ ಮತ್ತೆ ನೆನಪಾಗುತ್ತೆ. ತುಂಬಿದ ಸಭೆಯಲ್ಲಿ ಅವಮಾನಕ್ಕೆ ಅಂತ ನಿಂತಾಗ ಆಕೆಗೆ ಒಂದು ರೀತಿಯ ಧೈರ್ಯನೂ ಬಂದಿರುತ್ತೆ. ಇದೆಲ್ಲ ಆಕೆಗೆ ನೆನಪಾಗುತ್ತೆ. ಆಗ ಅಲ್ಲಿಗೆ ದುಡು ಅಂತ ಧೃತರಾಷ್ಟ್ರ ಓಡಿ ಬಂದಿರ್ತಾನೆ. ಅದು ತನ್ನ ಹೆಂಡತಿ ಜೊತೆಗೇನೆ. ಮಗಳೇ ಅಂತ ಕೈಯಿಂದ ತಡಕೆ ಹೇಳಿರ್ತಾನೆ. ಇದುವರೆಗೂ ಇಲ್ಲದೆ ಇರೋ ಪ್ರೀತಿ ಇಲ್ಲಿಂದ ಬಂತು ಅಂತ ಈಕೆ ಮನಸ್ಸಲ್ಲಿ ಅನ್ಕೊತಾಳೆ. ಅವನು ಹೇಳಿರ್ತಾನೆ, ನೀನು ಶ್ರೇಷ್ಠಳು, ನಿನ್ನ ಕಣ್ಣಿಂದ ನೀರು ಬಂದರೆ ನಮ್ಮ ವಂಶಕ್ಕೆ ಒಳ್ಳೇದಾಗೋದಿಲ್ಲ. ನಿನಗೇನು ವರ ಬೇಕು ಕೇಳು, ನೀನು ಕೇಳಿದ್ದು ಕೊಡೋ ಅಧಿಕಾರ ನನಗಿದೆ. ನನ್ನ ಮಗ ದುರ್ಯೋಧನ ರಾಜನೇ ಆದರೂ ಕೂಡ ರಾಜ್ಯದ ಪರಮಾಧಿಕಾರ ನನ್ನದು, ಕೇಳು ನಿನಗೇನು ಬೇಕು ಅಂತ ಅಂದಿದ್ದ. ಆಗ ತನಗೆ ಆಶ್ಚರ್ಯ ಆಗಿತ್ತು. ಯಾರು ಕಾರಣರು ಈ ಮನ ಪರಿವರ್ತನೆಗೆ? ಅದನ್ನೆಲ್ಲ ಆಲೋಚನೆ ಮಾಡೋಕ್ಕೂ ಆಗ ವ್ಯವಧಾನ ಇರಲಿಲ್ಲ. ಆಗ ತಾನು ಹೇಳಿದ್ಲು, ಆರ್ಯ, ತಾಯಿಗೆ ಮಕ್ಕಳಿಗಿಂತ ಹೆಚ್ಚು ಪ್ರಿಯವಾದ ಬೇರೆ ಯಾರುಂಟು? ಅವರನ್ನಂತೂ ಜೂಜಲ್ಲಿ ಪಣ ಕೊಟ್ಟು ಇನ್ನೂ ಸೋತಿಲ್ಲ ತಾನೆ ಅಂತೇಳಿ ಕೇಳಿದೆ. ಹೌದು, ನೀನು ಹೇಳೋದು ನಿಜ ಅಂತ ಧೃತರಾಷ್ಟ್ರ ಒಬ್ಬನೇ ಅಲ್ಲ, ಅಲ್ಲಿದ್ದ ಅರ್ಧ ಭಾಗ ಸಭೆನೇ ಹಾಗಂದಿತ್ತು. ಆಗ ತಾನು ಹೇಳಿದ್ಲು, ನಿಷ್ಪಾಪಿಗಳಾದ ಆ ಎಳೆಯರಿಗೆ ದಾಸಪುತ್ರರು ಅನ್ನೋ ಕಳಂಕ ಬರೋದು ಬೇಡ. ಅವರ ತಂದೆಯರಾದ ಇವರನ್ನು ಅವರವರ ಬಿಲ್ಲು ಬಾಣಗಳ ಜೊತೆಗೆ ಸ್ವತಂತ್ರಗೊಳಿಸ್ಬಿಡು. ನಾನು ದಾಸಿ ಅನ್ನೋದನ್ನ ಒಪ್ಪೋದು ಇಲ್ಲ. ನಾನು ನಿನ್ನ ಮಗ ದುರ್ಯೋಧನ, ಅವನ ಗೆಳೆಯ ಕರ್ಣರು ಒಡ್ಡೋ ಅಡ್ಡ ನ್ಯಾಯಕ್ಕೆ ಅನ್ವಯಿಸಿ ನಾನು ಈ ಮಾತು ಹೇಳ್ತಾ ಇಲ್ಲ. ನಾನಂತೂ ಸ್ವತಂತ್ರಳೇ ಆಗಿದ್ದೀನಿ ಅಂತ ಧೈರ್ಯವಾಗಿ ತಾನು ಹೇಳಿದ್ಲು. ಆಗ ಮುದುಕ ಹೇಳಿದ್ದ, ಆಯಿತು, ನಿನ್ನ ಗಂಡ ಕಳೆದಿರೋ ರಾಜ್ಯ ಸಂಪತ್ತುಗಳನ್ನು ವಾಪಸ್ ಕೇಳಿಬಿಡು ಅಂತ ಹೇಳಿದ್ದ. ಇಲ್ಲ, ನಾನು ಕೇಳೋದಿಲ್ಲ ಅಂತ ತಾನು ಹೇಳಿದ್ಲು. ಯಾಕೆ ಕೇಳೋದಿಲ್ಲ ಅಂತ ಅವನಿಗೊಂದು ರೀತಿಯ ಆತಂಕ. ಆಗ ಈಕೆ ಹೇಳಿದ್ಲು, ಮಹಾರಾಜ, ನಾನು ಒಬ್ಬ ರಾಜನ ಮಗಳು. ಮದುವೆ ಮಾಡಿ ಕಳಿಸಿದಾಕ್ಷಣಕ್ಕೆ ನಮ್ಮಪ್ಪ ನನ್ನ ಕೈಯನ್ನು ಪೂರ್ತಿ ಬಿಟ್ಟಿಲ್ಲ. ಜೊತೆಗೆ ಈಗ ತಾನೇ ನನ್ನ ಗಂಡಂದ್ರು ಆಯುಧಗಳ ಜೊತೆಗೆ ಸ್ವತಂತ್ರರಾಗಿದ್ದಾರೆ. ಭಿಕ್ಷೆ ಬೇಡೋದು ಕ್ಷತ್ರಿಯರಿಗೆ ಉಚಿತವಾದದ್ದು ಅಲ್ಲ ಅಂತ ಹೇಳಿದ್ಲು. ಆಗ ಆ ಕುರುಡ ಹೇಳಿದ್ದ, ನನ್ನ ಸೊಸೆ, ಇಲ್ಲಿ ಕೇಳು, ನನ್ನ ಮಕ್ಕಳು ಪಾಂಡವರು ರಾಜ್ಯಕ್ಕಾಗಿ ಯುದ್ಧ ಮಾಡೋ ಪರಿಸ್ಥಿತಿಗೆ ನಾನು ಯಾವತ್ತೂ ಅವಕಾಶ ಕೊಡೋದಿಲ್ಲ. ಧರ್ಮರಾಜ ಜೋಜಲ್ಲಿ ಸೋತಿದ್ದನ್ನೆಲ್ಲವನ್ನು ನಾನು ಈಗಲೂ ವಾಪಸ್ ಕೊಟ್ಟಿದ್ದೀನಿ. ನೀವು 6 ಜನರು ಈಗಿಂದೀಗ್ಲೇ ಇಂದ್ರಪ್ರಸ್ಥಕ್ಕೆ ಪ್ರಯಾಣ ಮಾಡಬೇಡಿ, 1 ನಿಮಿಷನೂ ತಡ ಮಾಡಬೇಡಿ. ಪಾಂಚಾಲ ರಾಜಕುಮಾರಿ, ಇವತ್ತು ತುಂಬ ಅವಮಾನ ಆಗಿರೋದು ನಿನಗೆ. ಈಗ ನಾನು ನಿನಗೆ ಕೊಟ್ಟಿರೋ ವರಕ್ಕೆ ಪ್ರತಿಯಾಗಿ ಕೇಳೋದಿಷ್ಟೇ, ನೀನು ಶಾಂತಳಾಗಬೇಕು, ಇದನ್ನೆಲ್ಲ ಮರೆತು ಬಿಡಬೇಕು ಅಂತ ಅಂದ. ಆಗ ಅಪ್ಪ ಅಂತ ಅಲ್ಲಿ ಕೂತಿದ್ದ ದುರ್ಯೋಧನ ಹೇಳ್ದ. ಆಗ ಈ ಮುದುಕ, ಅಪ್ಪನೂ ಇಲ್ಲ ಅವ್ವನೂ ಇಲ್ಲ, ನೀನು ಬಾಯಿ ಮುಚ್ಕೊಂಡು ಬಿದ್ದಿರು ಅಂತ ಗದರಿಸೇ ಬಿಟ್ಟ. ಆದರೂ ಕೂಡ ಸಭಾತ್ಯಾಗ ಮಾಡುವಾಗ ದುರ್ಯೋಧನ ಅವನನ್ನು ಅನುಸರಿಸಿ ಕರ್ಣ ಇಬ್ರಿಗೂ ಅವ್ರು ಅನ್ಕೊಂಡು ಹೋದ್ರು, ಹೆಂಗಸಿಂದ ಬದುಕು ಹಂಗಾಯ್ತು ಈ ಪಾಂಡವರು ಅಂತ ಗಟ್ಟಿಯಾಗಿ ಅನ್ಕೊಂಡು ಹೋದ್ರು. ಆಗ ತನಗೆ ಎಂತಹ ಅವಮಾನ ಅಂತ ಅನಿಸಿತ್ತು. ಜೂಜಿನಲ್ಲಿ ಗೆದ್ರೆ ಪಿತ್ತ ಹತ್ತತ್ತೆ, ಸೋತ್ರೆ ಹುಚ್ಚು ಹಿಡಿಯುತ್ತೆ ಅಂತ ಕೃಷ್ಣ ಹೇಳ್ತಿದ್ದ. ಆ ಮಾತು ನಿಜವೇನೆ. ಊರಿಗೆ ಹೋಗುವಾಗ ಒಂದೇ ಸಮನೆ ಕತ್ತು ಬಗ್ಸಿ ರಥದಲ್ಲಿ ಕೂತಿದ್ದ ಇವನು ಅರ್ಧ ದಾರಿಯ ಬಿಡಾರದಲ್ಲಿ ರಾತ್ರಿ ಮಲ್ಕೊಂಡಿದ್ದಾಗ ಇದ್ದಕ್ಕಿದ್ದಾಗ ಎದ್ದು ಕೂತ್ಕೊಂಡ. ಈಗೆಂದೀಗ ವಾಪಸ್ ಹೋಗ್ತೀನಿ, ಮತ್ತೆ ಆಡ್ಬಾ ಅಂತ ಸವಾಲು ಹಾಕಿ ಅವನನ್ನು ಸೋಲಿಸ್ತೀನಿ, ಹಸ್ತಿನಾವತಿಯನ್ನು ಪಣವಾಗಿ ಇಳಿಸಿ ತಗೋತೀನಿ ಅಂತ. ಆಗ ಪಕ್ಕದ ಡೇರೆಯಿಂದ ಎದ್ದು ಬಂದ ಅರ್ಜುನನಿಗೂ ಈ ಹುಚ್ಚನ್ನು ಹಿಡಿಸ್ದ. ರಾಜಸೂಯ ಮಾಡಿದ ನಾವು ಈ ಸೋಲಿನ ಅವಮಾನ ಸಹಿಸ್ಬೇಕಾ? ಮತ್ತೆ ಹೋಗಿ ಆಡೋಣ. ಅವನನ್ನು ಸೋಲಿಸ್ತಿದ್ರೆ ಪಾಂಡುಕುಮಾರರಾದ ನಮ್ಮ ಗೌರವ ಏನಾಗಬೇಕು ಅಂತ ಅಂದಿದ್ದ. ಈಗ ನನಗೆ ಅರ್ಥ ಆಗ್ತಾ ಇದೆ, ದಾಳದಲ್ಲಿಯೇ ಅವನು ಮೋಸ ಮಾಡಿದ್ದಾನೆ ಅಂತ ಅವನು ಮತ್ತೆ ಹೇಳ್ದ. ಬೆಸಗರ ಬೀಳದ ರೀತಿಯಲ್ಲಿ ಕೊರೆದಿರೋ ದಾಳ ಅದು ಬೇಡ, ಬೇರೆ ದಾಳ ತರಿಸು, ಅಥವಾ ಇಲ್ಲಿ ನೋಡು, ನಾನು ತಂದಿರೋ ದಾಳಗಳಲ್ಲಿ ಆಡು ಅಂತ ನಾನು ಅಂತೀನಿ.
ಅದು ಹೇಗೆ ಗೆಲ್ತಾನೆ ನೋಡ್ತೀನಿ ಅಂತ ಅವನಂದಿದ್ದ. ಅವನ ಪೌರುಷಕ್ಕೆ ಅರ್ಜುನ ಕೂಡ ಒಪ್ಕೊಂಡಿದ್ದ. ಆ ಸಮಯದಲ್ಲಿ ಈ ಭೀಮ ಎಲ್ಲಿ ಹೋಗಿ ಮಲಗಿದ್ನೋ ಗೊತ್ತಿಲ್ಲ. ಅಷ್ಟರಲ್ಲಿ ಧೃತರಾಷ್ಟ್ರ ಮತ್ತೆ ಜೂಜಾಡೋ ಹಾಗೆ ಕರೆಯೋಕ್ಕೆ ಕಳಿಸಿದ ದೂತ ಬಂದ. ಇವನು ಮತ್ತೆ ದಡ ದಡ ಅಂತ ಹೊರಟೆ ಬಿಟ್ಟ. ಅವನ ಹಿಂದೆ ಅರ್ಜುನನು ಇದ್ದ. ಆದ್ರೆ ಹಿಂದಿನ ರಥದಲ್ಲಿ ಭೀಮನ ಜೊತೆಗೆ ತಾನಿದ್ದು. ಭೀಮನಿಗೆ ಯಾಕೆ ಮಂಕ್ ಹಿಡಿತು? ಜೂಜಿಗೆ ಕರೆದ್ರೆ ಬರೋದಿಲ್ಲ ಅನ್ನೋದು ಸರಿಯೋ ತಪ್ಪೋ ಅನ್ನೋ ವಿಚಾರದಲ್ಲಿ ಅವನಿಗೆ ತಿಳುವಳಿಕೆ ಏನೋ ಇಲ್ಲ. ವೀರ್ಯದಲ್ಲಿ ಮೆರೆಯುವಂತೆ ಜೂಜಿನಲ್ಲೂ ಮೆರೀತಿದ್ರೆ ಆರ್ಯನೇ ಅಲ್ಲ ಅನ್ನೋ ಅಪಖ್ಯಾತಿಯನ್ನು ನಿರಾಕರಿಸೋ ಅಂತರ್ಜ್ಞಾನ ಅವನಿಗೆ ಮಾತ್ರ ಅಲ್ಲ, ಕೃಷ್ಣ ಹೇಳೋವರೆಗೂ, ಹೀಗೆ ಅಂತ ಬಿಡಿಸಿ ಹೇಳೋವರೆಗೂ ಆ ಜ್ಞಾನ ತನಗೂ ಇರಲಿಲ್ವಲ್ಲ. ಏನಿತ್ತು ಅವನು ಹುಚ್ಚಿನ ಆಳದಲ್ಲಿ? ತನಗೂ ಆಟ ಬರುತ್ತೆ ಅಂತ ತೋರಿಸ್ಕೊಳ್ಳೋ ಹುಂಬತನ ಇತ್ತ? ಅಥವಾ ಹೆಂಗಸಿನಿಂದ ಬದುಕೊಂಡ ಅನ್ನೋ ಹೆಸರನ್ನ ತೊಡೆದು ತಾನು ಸ್ವತಂತ್ರವಾಗಿ ಆಡಿ ಸ್ವತಂತ್ರನಾದೆ ಅಂತ ತೋರಿಸ್ಕೊಳ್ಳೋ ಅಹಮನ್ಯತೆ ಇತ್ತ? ಇದುವರೆಗೂ ಯಾರ ಕೈಲೂ ಅವನು ಬಾಯೇ ಬಿಟ್ಟಿಲ್ಲ. ವನವಾಸದ 12 ವರ್ಷಗಳಲ್ಲಿ ಭೀಮ ಕಟಕಿ ಎಷ್ಟು ದಿನ ಮಾತಾಡ್ತಿದ್ದ. ಕೃಷ್ಣ ನೇರವಾಗಿ ಕೇಳಿದಾಗ ಕೂಡ ಇವನು ಉತ್ತರ ಕೊಟ್ಟಿರಲಿಲ್ಲ. ಬರೀ ಮೌನ, ಒಂದೇ ತೆರವಾದ ಮೌನ. ಈಗ ನೋಡಿದ್ರೆ ಮಗ್ಗಲು ಮಲಗಿಕೊಂಡು ಗಟ್ಟಿಯಾಗಿ ಉಸಿರನ್ನು ಬಿಡದೆ ನಿದ್ದೆ ಮಾಡ್ತಿರುವಂತಹ ಮೌನ. ಸಭೆಯಲ್ಲಿ ತನಗೆ, ತಮ್ಮಂದ್ರಿಗೆ, ಹೆಂಡತಿಗೆ ಆದ ಅಪಮಾನ ರಾಶಿ ಮುಂದೆ ಹೆಂಗಸಿಂದ ಬದುಕೊಂಡ ಅನ್ನೋ ಒಂದು ಮಾತು ಎಷ್ಟು ಹೆಚ್ಚು ಕ್ಷಾರದ್ದಾಯ್ತಲ್ಲ. ಇವನೆಂಥ ಧರ್ಮಜ್ಞ ಅಂದ್ಕೊಂಡು ದ್ರೌಪದಿ ಕಣ್ಮುಚ್ಕೊತಾಳೆ. ಆಕಳಿಕೆನೂ ಬರುತ್ತೆ ಆಕೆಗೆ. ನಾನಿನ್ನ ನಿದ್ದೆ ಮಾಡಬೇಕು, ಎಷ್ಟು ದಿನ ಅಂತ ಬರೀ ಇದೇ ಯೋಚನೆಯಲ್ಲಿ ಚಿಂತೆ ಮನಸ್ಸಿನಲ್ಲಿ ಹರಿದು ಸಾಗಿವೆ. ಇವೇ ನನ್ನ ಜೊತೆಗಾರ್ತಿಯರಾಗಿವೆ. ಸುಮ್ಮನೆ ಬರುತ್ತವೆ, ಏನು ಪ್ರಯೋಜನ ಇಲ್ವಲ್ಲ ಅಂದ್ಕೊಂಡು ಮತ್ತೆ ಆಕಳಿಸಿ ಕಣ್ಣನ್ನು ಬಿಗಿ ಮಾಡ್ಕೊತಾಳೆ. ಕಾಡಿಗೆ ಹೋದ್ಮೇಲೆ ನಮ್ಮನ್ನು ನೋಡೋಕ್ಕೆ ಅಂತ ಕೃಷ್ಣ ಬಂದು ಹೇಳಿದ್ನಲ್ಲ, ವೇದದ ಮಾತನ್ನೇನೆ ಜೂಜಾಡಿ ಹಾಳಾದವನು ಇಡೀ ಪ್ರಪಂಚಕ್ಕೆ ಹೀಗೆ ಹೇಳ್ತಾನೆ ಅಂತ. ಅಕ್ಷರ್ಮ ದಿವ್ಯ ಕೃಷಿಮಿತ್ ಕೃಷಸ್ವ ವಿತ್ತೇ ರಮಸ್ವ ಬಹುಮನ್ಯಮಾನಃ ತತ್ರ ಗಾವ ಕಿತ್ವ ತತ್ರ ಜಾಯ ತನ್ಮೆ ವಿಚಷ್ಟೇ ಸವಿತಾಯ ಮರ್ಯ. ಅಂದರೆ ದಾಳಗಳಿಂದ ಜೂಜಾಡಬೇಡ, ವ್ಯವಸಾಯ ಮಾಡು. ವ್ಯವಸಾಯದಲ್ಲಿ ದುಡಿದ ಧನವನ್ನು ದೊಡ್ಡದು ಅಂತ ಭಾವಿಸಿ ಸಂತೋಷ ಪಡು. ಅದರಿಂದಲೇ ಹಸುಗಳು, ಅದರಿಂದಲೇ ಹೆಂಡತಿ, ಅದನ್ನು ನನಗೆ ಈಶ್ವರನಾದ ಸವಿತೃ ಕೊಟ್ಟಿದ್ದಾನೆ ಅಂತ ಅನ್ಕೋ ಅಂತ. ದುರ್ಯೋಧನನ ಆಸ್ಥಾನದಲ್ಲಿ ಕೃಷ್ಣ ಇದ್ದಿದ್ರೆ ಅವನಿಗೆ ತಕ್ಕ ಉತ್ತರವನ್ನು ಕೊಡ್ತಾ ಇದ್ದ. ಬೆಳಿಗ್ಗೆ ಎದ್ರೆ ವೇದವಿದ್ರ ಜೊತೆ ಕೂತು ಹೊತ್ತು ಕಳೀತಿದ್ದ ಈ ಧರ್ಮರಾಜನಿಗೆ ಕೃಷ್ಣ ಹೇಳಿದ ಈ ವೇದ ಸೂಕ್ತ ಗೊತ್ತಿರೋದಿಲ್ವಾ? ಖಂಡಿತ ಗೊತ್ತಿರುತ್ತೆ. ಕೃಷ್ಣ ಸರಿ ಧರ್ಮವೆಂದು ಮಾತೆತ್ತಿದ್ರೆ ಬಡಿಸೋದಿಲ್ಲ ಅವನು. ಆದರೆ ಅವನಿಗೆ ಗೊತ್ತಿರೋಷ್ಟು ವೇದ ಇವ್ರ್ಯಾರಿಗೂ ಗೊತ್ತಿಲ್ಲ. ಅವನ ಹಾಗೆ ಅದನ್ನು ಇವ್ರ್ಯಾರು ಅರ್ಥೈಸಕ್ಕೂ ಸಾಧ್ಯನೇ ಇಲ್ಲ. ಅವನ ವಿವೇಕ ಇವ್ರ್ಯಾರಿಗೂ ಇಲ್ಲ. ಬೆಳಗ್ಗೆ ಅವನಿರೋ ಹತ್ರಕ್ಕೆ ನಾನು ಹೋಗಬೇಕು. ಮತ್ತೆ ಜೂಜು ಕಟ್ಟೆ ನೆನಪು ಬರುತ್ತೆ ಆಕೆಗೆ. ಭೀಮ ಅರ್ಜುನರ ಹೋಲಿಕೆನೂ ಬರುತ್ತೆ. ಈ ಸಭೆಯಲ್ಲಿ ನಮ್ಮನ್ನು ಇಷ್ಟು ಹೀಯಾಳಿಸಿದ ಕರ್ಣನನ್ನು, ಅವನ ಅನ್ಯಾಯಗಳನ್ನು ಯುದ್ಧದಲ್ಲಿ ನಾನು ಕೊಲ್ತೀನಿ. ಹಾಗೆ ಕೊಲ್ಲದೆ ಇದ್ರೆ ಅಚಲವಾದ ಹಿಮವತ್ ಪರ್ವತ ವಿಚಲವಾಗಲಿ, ಚಂದ್ರ ತನ್ನ ಶೀತಲ ಗುಣವನ್ನು ಕಳ್ಕೊಳ್ಳಿ, ಸೂರ್ಯನ ಪ್ರಭೆ ನಷ್ಟವಾಗಲಿ, ಇಂದಿಗೆ 14ನೇ ವರ್ಷಕ್ಕೆ ದುರ್ಯೋಧನ ನಮ್ಮ ರಾಜ್ಯವನ್ನು ನಮಗೆ ಹಿಂದಿರುಗಿಸ್ತಿದ್ರೆ ಈ ನನ್ನ ಪ್ರತಿಜ್ಞೆಯನ್ನು ಪೂರ್ತಿ ಮಾಡ್ತೀನಿ ಅಂತ ಅರ್ಜುನ ಕೂಗಾಡಿದ್ದ. ಅರ್ಜುನ ಒದಸ್ಕೊಂಡು ನಾಯಿ ಹಾಗೆ ನಿನ್ನ ಪ್ರತಿಜ್ಞೆ ಮಾಡಬೇಡ, ಸಿಂಹದ ಹಾಗೆ ಮಾಡು. ಅವನು ರಾಜ್ಯವನ್ನು ಹಿಂದಿರುಗಿಸ್ಲಿ ಅಥವಾ ಬಿಡಲಿ, ಇದುವರೆಗೂ ನಾನು ಕೊಲ್ತೀನಿ ಅಂತ ನನ್ನ ಪ್ರತಿಜ್ಞೆಯನ್ನು ಮಾಡಿದ್ದೀನಿ. ಆ ದುರ್ಯೋಧನನ ತೊಡೆ ಮುರಿತೀನಿ, ದುಶ್ಯಾಸನನ ಕರಳು ಬಗ್ದು ರಕ್ತ ಕುಡಿದು ಇದೆಲ್ಲ ಅಂತ ಹೇಳಿಬಿಟ್ಟು ಭೀಮ ತನ್ನ ಮಾತನ್ನು ಆಡಿದ್ದ. ಆದರೆ ಭೀಮ ಇವರು ಆಟದ ಷರತ್ತನ್ನು ಮೀರಿ ನಡೀದಿದ್ರೆ ಅಂತ ಮತ್ತೆ ಅರ್ಜುನ ಹೇಳ್ದ. ನಾಯಿ ಬುದ್ಧಿಯವನ ಕೈಲಿ, ಹೆಣ್ಣು ಬುದ್ಧಿಯವನ ಕೈಲಿ ನನಗೆ ವಾಗ್ವಾದ ಬೇಡ, ನನ್ನ ಶಪಥ ನಂದು ಅಂತ ಭೀಮ ಗುಡುಗಿದ್ದ. ಎಲ್ಲೋ ಶಕ್ನಿ, ನಮ್ಮ ಹೆಂಡತಿ ದ್ರೌಪದಿಗೆ ಮಾಡಿರೋ ಅವಮಾನಕ್ಕೆ ಕಾರಣ ಆಗಿರೋ ನೀನು ಯುದ್ಧದಲ್ಲಿ ನನ್ನನ್ನು ಎದುರಿಸಿದ್ರೆ ನಿನ್ನನ್ನು ನಾನು ಕೊಲ್ತೀನಿ ಅಂತ ಸಹದೇವ ಕೂಗಾಡಿದ್ದ. ಧರ್ಮರಾಜನ ಅನುಮತಿ ದೊರೆತರೆ ದ್ರೌಪದಿಗೆ ಪ್ರಿಯವನ್ನು ಉಂಟು ಮಾಡೋಕ್ಕೆ ನಾನು ಧಾತರಾಷ್ಟ್ರ ಸಂಹಾರದಲ್ಲಿ ಪಾಲ್ಗೊಳ್ತೀನಿ ಅಂತಲೂ ನಕುಲ ತನ್ನ ಮಾತನ್ನು ಕೂಡ ಸೇರಿಸಿದ್ದ. ಈಗ ದ್ರೌಪದಿ ಮತ್ತೆ ಹೇಳ್ಕೊತ ಇರ್ತಾಳೆ, ಅರ್ಜುನ ನೀನು ಕುಶಲ ಬಿಲ್ಲುಗಾರ, ಕುಶಲ ಮಾತುಗಾರ, ಆದರೆ ಹೇಳಿ ನೀನು ನಿನ್ನ ಬಿಲ್ಲುಗಾರಿಕೆಯನ್ನು ಅಪ್ಪನ ಬಾಯಿಂದ ಕೇಳಿ ನಾನು ನಿನ್ನ ಬಗ್ಗೆ ಮೋಹಗೊಂಡಿದ್ದೆ. ಅನಂತರ ನಿನ್ನ ಮಾತುಗಾರಿಕೆಗೂ ಮರಳಾಗಿದ್ದೆ.
ಎಂಥವ್ರನ್ನ ಪ್ರೀತಿಸ್ಬೇಕು ಅಂತ ಹೆಂಗಸಿಗೆ ಪ್ರೌಢಳಾಗೋ ತನಕ ಗೊತ್ತಾಗಿರೋದಿಲ್ಲ. ಕಷ್ಟದಲ್ಲಿ ಮುಳುಗಿ ಅಂತಃಕರಣ ಕದಡೋ ತನಕ ತಾನು ಪ್ರೀತಿಸ್ತಾ ಇರೋನನ್ನ ತೂಗಿ ನೋಡೋದಿಲ್ಲ. ಭೀಮಾ, ನಾನು ನಿನ್ನನ್ನು ಮೊದಲೇ ಗುರುತಿಸ್ಲೇ ಇಲ್ವಲ್ಲ. ನಿನ್ನ ಜೊತೆ ಕರ್ತವ್ಯಬದ್ಧ ಪತ್ನಿ ಹಾಗೆ ನಡ್ಕೋತಾ ಇದ್ದೆ. ಅಂತಃಕರಣ ತುಂಬಿ ಬಂದ ಪ್ರೇಯಸಿ ಹಾಗೆ ನಾನಾಗಿ ನಿನ್ನ ಕಡೆಗೆ ಯಾವತ್ತೂ ಬರಲಿಲ್ಲ. ನಯ ಇಲ್ದ, ವಾಕ್ಚಾತುರ್ಯವಿಲ್ದ, ಸರಳ ಸ್ವಭಾವದ ನಿನ್ನನ್ನು ನಾನು ಆಗ ತಿಳ್ಕೊಳ್ಳೇ ಇಲ್ಲ. ನಿನ್ನ ಜೊತೆಗೆ, ನಿನ್ನ ಕಡೆಗೆ ನನ್ನ ಮನಸ್ಸು, ಹೃದಯ, ಅಂತಃಕರಣಗಳು ಒಂದಾಗಿ ಉಕ್ಕಿ ಹರಿದ ದಿನವನ್ನು ನಾನು ಹೇಗೆ ಮರೀಲಿ ಅಂತ ಮತ್ತೆ ಹಳೆದನ್ನೇ ಆಕೆ ನೆನಪು ಮಾಡ್ಕೋತಾಳೆ. ಹಸ್ತಿನಾವತಿಯಿಂದ 3 ಹಗಲು 3 ರಾತ್ರಿ ನಡೆದು ನನ್ನ ಕಾಲು ಸೋತು ಚಳಿಗಾಲದ ಹವೆಗೆ ಬಿರಿದು ಒಡೆದು ನಿನಗೆ ನನ್ನನ್ನು ಸಮಾಧಾನ ಪಡಿಸೋ ಗಮನ ಎಲ್ಲಿತ್ತು? ಹೆಂಗಸಿನ ಜೊತೆಗೆ ಕುಶಲವರ್ತನೆಯನ್ನು ಯಾವತ್ತೂ ಕಾಣದವನು ನೀನು. ನಿನ್ನ ಸಿಟ್ಟಲ್ಲಿ ನೀನಿದ್ದೆ. ಅದೇ ಕಾಡಿನಲ್ಲಿ ಎಲ್ಲಾದರೂ ಒಂದು ಕಡೆ ಪರ್ಣಕುಟಿ ಕಟ್ಕೊಳ್ಳೋದು ಅಂತ ಧರ್ಮ ಅರ್ಜುನರು ಮಾತಾಡ್ಕೊಳ್ತಾ ಇದ್ರು. ಆಗ ಇದ್ದಕ್ಕಿದ್ದಾಗೆ ಆ ಕಿಮ್ಮೀರ ರಾಕ್ಷಸ ಎದುರಾದ. ಅವನು ಅಬ್ಬರಿಸಿದ ಸದ್ದಿಗೆ ನನಗೆ ತಲೆ ಸುತ್ತು ಬಂದು ಹಾಗೆ ಬಿದ್ದುಬಿಟ್ಟಿದ್ದೆ. ಎಚ್ಚರಾಗ ಹೊತ್ತಿಗೆ ಸಹದೇವ ಗಾಳಿ ಬೀಸ್ತಾ ಇದ್ದ. ಯಾರು ನೀನು ಅನ್ನೋ ಧರ್ಮನ ಧ್ವನಿ ನಂಗೆ ಕೇಳಿಸ್ತು. ಯಾರು ನೀವು ಅಂತ ಆ ಬಂದ ರಾಕ್ಷಸ ಕೇಳ್ದ. ನಾವು ಪಾಂಡವರು, ನಾನು ಧರ್ಮರಾಜ, ನನ್ನ ತಮ್ಮ ಇಲ್ಲೇ ಎಲ್ಲೋ ನೀರು ಹುಡ್ಕೊಂಡು ಹೋಗಿದ್ದಾನೆ, ಇವನು ಅರ್ಜುನ, ಇವರಿಬ್ಬರು ಕಡೆ ತಮ್ಮಂದ್ರು ನಕುಲ ಸಹದೇವರು. ದುರ್ಯೋಧನನಿಗೆ ಜೂಜಿನಲ್ಲಿ ಸೋತು 12 ವರ್ಷ ಈ ಕಾಡಲ್ಲಿ ಇರಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ದ ಧರ್ಮ. ಆಗ ಆ ಬಂದ ರಾಕ್ಷಸ ಹೇಳಿದ್ದ, ನನ್ನ ಕಾಡಿಗೆ ಬರೋ ಧೈರ್ಯ ನಿಮ್ಗೆ ಹೇಗೆ ಬಂತು? ಏನಂದ್ರೆ ನಿನ್ನ ಹೆಸರು, ನಿನ್ನ ತಮ್ಮನ ಹೆಸರು ಅಂತ ಅವನು ಮತ್ತೆ ಕೇಳ್ದ. ಆಗ ಧರ್ಮ ಹೇಳಿದ್ದ, ನಾನು ಧರ್ಮ, ನನ್ನ ತಮ್ಮ ಭೀಮ, ಅವನ ತಮ್ಮ ಅಂತ ಹೇಳೋಷ್ಟರಲ್ಲಿ ಆ ರಾಕ್ಷಸ ಹೇಳ್ದ, ಸಾಕು ಸಾಕು, ನನ್ನಣ್ಣ ಬಕಾಸುರನನ್ನು ಕೊಂದ ಭೀಮ ಅವನೆಯೋ? ನಿಮ್ಮ 5 ಜನನನ್ನು ಕೊಂದ್ರೆ ನನಗೆ ಹಬ್ಬದ ಊಟ ಬರುತ್ತೆ, ನನ್ನ ಅಣ್ಣನ ಜೀವಕ್ಕೆ ಶಾಂತಿ ಸಿಕ್ಕತ್ತೆ ಅಂದವನೇ ಪಕ್ಕದಲ್ಲಿ ಬಿದ್ದಿದ್ದ ಒಂದು ಕಲ್ಲನ್ನು ತಗೊಂಡ. ಅದನ್ನು ಎತ್ತುಕೊಂಡ ರಭಸಕ್ಕೆ ಯುಧಿಷ್ಠಿರನ ಬಾಯಿ ಕಟ್ಟು ಹೋಯ್ತು. ಅರ್ಜುನನ ಕೈ ಬಿಲ್ಲಿಗೆ ಬಾಣ ಹೂಡಿದ್ರೂ ಕೂಡ ಮೇಲೆ ನುಗ್ಗೋ ಆ ಕಲ್ಲು ದುಂಡಿಯ ಕಾಡಾನೆಯನ್ನ ಬಾಣ ಏನು ಮಾಡಕ್ ಸಾಧ್ಯ? ಅಷ್ಟರಲ್ಲಿ ಹಿಂದ್ಗಡೆಯಿಂದ ಒಂದು ಮರದ ಕೊಂಬೆ ಮುರಿದ ಸದ್ದು ಕೇಳಿಸ್ತು. ಅದು ನಿನ್ನದೇ ಅಬ್ರ. ಬಿರುಗಾಳಿಯ ವೇಗದಲ್ಲಿ ನುಗ್ಗಿ ಅವನಿಗೆ ಒಂದು ಕೊಂಬೆಯಲ್ಲಿ ಬಡದೆ. ಕೈಯಲ್ಲಿದ್ದ ಆ ಕಲ್ಲು ಬಿಸಿಡೋ ಮೊದಲೇನೆ ಅದು ಅವನ ಕೈಗೆ ಬಿದ್ದಿತ್ತು. ಹುಲಿ ಸಿಂಹಗಳಿಗೆ ಮಾತ್ರ ನಿನ್ನ ವೇಗ, ನಿನ್ನ ಬಿರುಸು ಬರಕ್ ಸಾಧ್ಯ. ಜೀವವನ್ನು ಮರೆತು ನುಗ್ಗೋಕ್ಕೆ ಕ್ರೋಧ ಇರೋಕ್ಕೂ ಕೂಡ ಅಂಥವ್ರಿಗೆ ಮಾತ್ರ ಸಾಧ್ಯ. ಯುದ್ಧ ಚತುರರಿಗೆ, ಬಾಣಕುಶಲರಿಗೆ ಈ ಬಿರುಸು ಬರೋಕ್ ಸಾಧ್ಯನೇ ಇಲ್ಲ. ಅವನು ಕೂಡ ಎಷ್ಟು ಬೇಗ ನಿನ್ನನ್ನು ಹುಲಿ ಹಾಗೆ ಹಿಡ್ಕೊಂಡ. ಗರ್ಜನೆ ಇಲ್ಲದೇನೆ ನೀನು ಅವನ ಕಂಕುಳನ್ನು ಹಿಡಿದು ತೋಳನ್ನು ಭಾಗಿಸ್ದೆ. ಅವನು ನೋವಿನ ಚೀತ್ಕಾರ ಮಾಡ್ಕೊಂತ ಬಿಡಿಸ್ಕೊಂಡು ಎದ್ದು ನಿಂತ್ಕೊಂಡ. ಆ ನಂತರ ಮತ್ತೆ ಅಬ್ಬರ ಶುರು ಆಯಿತು. ಮತ್ತೆ ನುಗ್ಗದ. ಅವನನ್ನು ನೀನು ಹಿಡಿದು ಪಟ್ಟು ಮಕಾಡೆ ಮಾಡಿ ಸೊಂಟಕ್ಕೆ ಮಂಡಿ ಕೊಟ್ಟು ಅಮುಕಿ ನಿನ್ನ ಮೊಣಕೈಯನ್ನ ಅವನ ಹಲ್ಲುಗಳಿಂದ ಅಗದು ರಕ್ತ ಮಾಂಸ ಹೊರಗೆ ಬರ್ತಿದ್ರು ಕೂಡ ನೀನು ಅವನ ಮೆಟ್ಟರಿಯ ಸುತ್ತ ತೋಳು ತಂದು ಉಸಿರು ಕಟ್ಟಿಸ್ದೆ. ಇಂತಹ ವನ್ಯಮೃಗ ಸದೃಶ ಹೋರಾಟವನ್ನು ನಾನು ಯಾವತ್ತೂ ನೋಡೇ ಇರಲಿಲ್ಲ. ನೀನು ಮಲ್ಲ ಅನ್ನೋದೇನೋ ಗೊತ್ತಿತ್ತು, ಆದರೆ ಈ ಥರದ ಹುಲಿ ಅಂತ ಗೊತ್ತಿರಲಿಲ್ಲ. ಹಿಡಿಂಬ ಬಕರೆಂಬ ರಾಕ್ಷಸರುಗಳನ್ನ ಕೊಂದಿದ್ದೆ ಅನ್ನೋದನ್ನು ನಾನು ಕೇಳಿದ್ದೆ, ಆದರೆ ರಾಕ್ಷಸರನ್ನ, ಅವರ ಸ್ವಭಾವವನ್ನ ಕಣ್ಣಾರೆ ನಾನು ಯಾವತ್ತೂ ನೋಡಿರಲಿಲ್ಲ. ಉಸಿರು ಕಟ್ಟಿಸಿ ಕೈಕಾಲು ಸೆಡ್ಸಿಕೊಂಡವನನ್ನ ಅಂಗಾತ ಮಾಡಿ ನೀನು ಯಾಕೆ ಅವನ ಎದೆಗೂಡನ್ನು ಗುದ್ದಿ ಮುರಿದೆ? ಎದೆ ಮೂಳಿಗಳನ್ನ ಮುರಿದ ನಂತರ ಚರ್ಮವನ್ನು ಹರಿದು ಯಾಕೆ ಬಗದೆ? ಅವನಾಗ್ಲೇ ಸತ್ತಿದ್ದಾನೆ ಅನ್ನೋ ಅರಿವು ನಿನಗಿರ್ಲಿಲ್ವಾ ಭೀಮಾ? ಭೀಮಾ, ಬಿಡು ಬಿಡು, ಅವನು ಸತ್ತಿದ್ದಾನೆ ಅಂತ ಅರ್ಜುನ ಹೇಳಿದ ಮೇಲೇನೆ ನಿನಗೆ ಆ ಕ್ರೋಧ ತುಂಬಿದ ಕಿವಿಗಳಿಗೆ ಆ ಸದ್ದು ನಿಧಾನವಾಗಿ ಕೇಳ್ತು. ಹಾಗೆ ಮಾಡಿದ್ದು ಕೂಡ ನಿನಗೆ ಅರಿವಿಲ್ದೇನೆ ಆ ಥರದ ಕೆಲಸ ನೀನು ಮಾಡಿದ್ದೆ. ಯಾಕೆ ಅಂದರೆ ಆನಂತರ ನಾನು ನಿನಗೆ ಎಷ್ಟೋ ಸಲ ಜ್ಞಾಪಿಸ್ದೆ ಯಾಕೆ ಹಾಗೆ ಮಾಡಿದೆ ಅಂತ. ಆದರೆ ನಿನಗೆ ಅದೇನೂ ನೆನಪಿರಲಿಲ್ಲ. ಆದರೆ ನನಗೆ ಗೊತ್ತಿತ್ತು ನೀನು ಯಾಕೆ ಹಾಗೆ ಮಾಡಿದೆ ಅಂತ. ನೀನು ಅವನ ಎದೆಯನ್ನು ಯಾಕೆ ಬಗೆದೆ? ಈ ಕೃಷ್ಣ ಎದೆ ಒಳಗಿನದೆಲ್ಲ ಆ ಕ್ಷಣದಿಂದ ನಿನ್ನಡೆಗೆ ಹರಿಯೋಕ್ಕೆ ಶುರುವಾಯಿತು. ಅರ್ಜುನ ಸುಭದ್ರೆಯನ್ನು ತಂದ ದಿನದಿಂದ ನನ್ನ ಎದೆ ಶೂನ್ಯ ಆಗಿತ್ತು. ಕೊಡುವರಿಲ್ಲದ ಕೊಳ್ಳುವರಿಲ್ಲದ ಹಾಳು ಗುಹೆ ಆಗಿತ್ತು. ಅಲ್ಲಿಂದ ಅರ್ಜುನನನ್ನು ವಿಸರ್ಜನೆ ಮಾಡಿಬಿಟ್ಟೆ. ಬೇರೆ ಯಾರಾದರೂ ಅಲ್ಲಿ ಪ್ರತಿಷ್ಠಾಪನೆಗೊಳ್ತಾರ ಅನ್ನೋ ಕಲ್ಪನೆನೂ ನನಗಿರಲಿಲ್ಲ. ಈ ದ್ರೌಪದಿ ಎಂತಹ ಹತಭಾಗ್ಯ, ಗಂಡನಿಂದ ಪರಿತ್ಯಕ್ತಳಾದಂತಹ ಹತಭಾಗ್ಯ ಅನ್ನೋ ದುಃಖದಲ್ಲಿ ನಾನು ಮುಳುಗಿದ್ದೆ.
ನಿನ್ನಂತಹ ಅರ್ಹ ಇದ್ದಾನೆ ಅನ್ನೋ ಅರಿವು ಇಲ್ಲದೆ ನಾನು ಬಣಗುಡ್ತಾ ಇದ್ನಲ್ಲ ಅಂತ ದ್ರೌಪದಿ ಮತ್ತೆ ಮತ್ತೆ ಭೀಮನನ್ನ ನೆನಪು ಮಾಡ್ಕೊತಾಳೆ. ಇದನ್ನ ನಿನಗೆ ಹೇಗೆ ಹೇಳಲಿ? ಈ ಕೃಷ್ಣಗೆ ಕರ್ತವ್ಯದ ಕಟ್ಟು, ವ್ರತದ ಕಟ್ಟು, ಧರ್ಮದ ಕಟ್ಟು ಇದೆ. ಯಾಕೆಂದ್ರೆ ಕಾಡಿಗೆ ಕಳ್ಸಕ್ಕೆ ಅಂತ ಊರು ಹೊರಗಡೆ ಇದ್ದ ಸ್ಥಳದವರೆಗೂ ಅತ್ತೆ ಬಂದಿದ್ರು. ಮರದ ಹಿಂಬದಿಗೆ ನಾನು ಕರ್ಕೊಂಡು ಹೋದ್ರು. ತಮ್ಮ ಬಾಗಿದ ಮೈಯನ್ನ ನನ್ನ ಎದೆಗೆ ಒತ್ತಿ ಕಣ್ಣೀರು ಸುರಿಸ್ತಾ ಅವರು ಮತ್ತೆ ಹೇಳಿದ್ರು, ಮಗಳೇ, ಧರ್ಮ ಜೂಜಾಡಿ ಅವಿವೇಕ ಮಾಡಿದಾನೆ ಅಂತ ಅವನನ್ನ ತಿರಸ್ಕಾರ ಮಾಡಬೇಡ. ಈಗ ನಿನಗೆ ಭೀಮನಲ್ಲಿ ಹೆಚ್ಚು ರಕ್ತಿ ಹುಟ್ಟೋದು ಸಹಜನೇ, ಆದ್ರೆ ಎಲ್ಲರಲ್ಲೂ ಸಮಾನ ಪ್ರೀತಿ ತೋರಿಸೋ ನಿನ್ನ ವ್ರತವನ್ನ ಮರಿಬೇಡ. 5 ಬೆರಳುಗಳ ಐಕಮತ್ಯವನ್ನ ನೀನು ಕಾಪಾಡ್ಕೋಬೇಕು ಅಂತ ಅಂದಿದ್ಲು. ಜೊತೆಗೆ ಹಿಂದೆ ಬಂದ ವಿದುರ ಕೂಡ 4 ಜನ ಸೋದರಿಗೂ ಕೂಡ ಇದೇ ಮಾತು ಹೇಳಿದ್ದ. ಯಾರು ಧರ್ಮನಿಗೆ ಕೆಟ್ಟ ಮಾತು ಆಡಬೇಡಿ, ನಿಮ್ಮೆಲ್ಲರಿಗೆ ಐಕ್ಯತೆಯ ಸ್ಥಾನನೇ ಅವನು ಅಂತ. ಅರ್ಜುನನಿಗೆ ಸರ್ವಸ್ವವನ್ನು ಅರ್ಪಿಸಿದ್ದಾಗ ಅದನ್ನು ಕೂಡ ಅವನಿಗೆ ಬಾಯಿಬಿಟ್ಟು ಹೇಳಿರ್ಲಿಲ್ಲ. ಆದ್ರೆ 4 ರಾತ್ರಿಗಳ ನಂತರ ಅವನನ್ನು ಕೂಡಿದ ಇಡೀ ರಾತ್ರಿ ನನ್ನ ಶರೀರ, ಕೈ, ತೋಳು, ಮುಖ, ಕಣ್ಣುಗಳು, ನಾಲಿಗೆ ಕಟ್ಟನ್ನು ಪರಿಹರಿಸುವಷ್ಟು ತಿಳಿಸ್ಬಿಡ್ತಾ ಇದ್ವು. ಆದ್ರೆ ಈ ವನವಾಸದಲ್ಲಿ ಕಟ್ಟುನಿಟ್ಟು ಬ್ರಹ್ಮಚಾರ್ಯ ನನಗೂ ಮತ್ತು ಉಳಿದ 5 ಜನಕ್ಕೂ ಕೂಡ. ವನವಾಸದ ಅವಿಭಾಜ್ಯ ಅಂಗನೇ ಅದು ಮುಖ್ಯವಾದದ್ದು. ವನವಾಸ ಅಂದ್ರೆ ದಾಂಪತ್ಯ ಜೀವನದ ಕೊನೆ ಅಂತ. ದ್ರೌಪದಿಯನ್ನ ಕೂಡಿದ ಇವರಿಗೆ, ಇವರ ಕೈ ಹಿಡಿದ ದ್ರೌಪದಿಗೂ ಕೂಡ ಬ್ರಹ್ಮಚರ್ಯನೇ ಗತಿ. ಈ ಬರಗಾಲವನ್ನ ತಂದೊಡ್ಡಬೇಕು ಅನ್ನೋದು ಕೂಡ ದುರ್ಯೋಧನನ ಉದ್ದೇಶ ಆಗಿತ್ತೋ ಏನೋ ಗೊತ್ತಿಲ್ಲ. ಈ 13 ವರ್ಷ ಕಳೆಯೋ ಹೊತ್ತಿಗೆ ಪಾಂಡವರ ಯೌವನ ಕಳೆದು ದ್ರೌಪದಿಯ ಋತು ಸಾಮರ್ಥ್ಯನ ಮುಗಿದು ಎಲ್ಲರೂ ನಿರರ್ಥಕರಾಗ್ತಾರೆ ಅನ್ನೋ ಹಂಚಿಕೆ ಅವಂದಾಗಿತ್ತೋ ಏನೋ. 5 ವರ್ಷದ ಅಸಹ್ಯ ಸಮೃದ್ಧಿ ಅನಂತರ ಪ್ರೀತಿರಹಿತ ಸರದಿಯ ವರ್ಷಗಳು ಬಂದಿದ್ವು. ಕಾಮವನ್ನ ಪ್ರೌಢವಾಗಿ ಸವಿಯೋ ಮಧ್ಯಪೂರ್ವ ವಯಸ್ಸಿನಲ್ಲಿ ವನವಾಸದ ಬಲವಂತ ಕ್ಷಾಮ ಬಂತು. ಆಗ್ಲೇನೆ ಈ ಕೃಷ್ಣ ಇಲ್ಲಿ ನಿಜವಾದ ಪ್ರೀತಿ ಅನ್ನೋದು ಚಿಗುರಿದ್ದಿದ್ದು. ಅದನ್ನ ಅವನ ಸಂಗಡ ಹೇಳ್ಕೊಳ್ಳೋ ಹಾಗೂ ಇರಲಿಲ್ಲ. ಪ್ರೀತಿಯ ಸೂಕ್ಷ್ಮ ಸೂಚನೆಗಳನ್ನು ಅರಿದೇ ಇರಂತಹ ಸಲಗ ಅವನು. ಆದ್ರೂ ಕೂಡ ಒಸರುವ ಪ್ರೇಮಕ್ಕೆ ಒಣಮಣ್ಣು ಮೆಟ್ಟಿದ ಬರಡು ಹೆಣ್ಣಲ್ಲ ಈ ಕೃಷ್ಣೆ. ರಾಜ್ಯ ಇರೋವರೆಗೂ ದಾಸ ದಾಸಿಯರ ಸೇವೆಗೆ ಒಳಪಟ್ಟಿದ್ದ ಭೀಮ ಆವತ್ತಿನಿಂದ ನನ್ನ ಸೇವೆಗೆ ದೊರಕದ. ಅವನೇ ಬೇಟೆ ಆಡಿ ತಂದು ಬೇಯಿಸಿದ ಮಾಂಸವನ್ನ, ಅವನೇ ಅಗದು ತಂದು ಬೇಯಿಸಿದ ಕಂದಮೂಲಗಳನ್ನ ತುಂಬಿ ತುಂಬಿ ಬಡಿಸ್ತಿದ್ದೆ. ಸಾಕು ಅಂದ್ರೂ ಬಿಡದೆ ಈ ಕೈಗಳನ್ನ ಧನ್ಯಗೊಳಿಸ್ಕೊಂಡಿದ್ದೆ. ಮಧ್ಯಾಹ್ನದ ಬಿಸಿಲಲ್ಲಿ ದೀರ್ಘ ಉಸಿರಿಡುತ್ತಾ ಸೊಂಪು ಮರದ ಕೆಳಗೆ ಮಲಗ್ತಿದ್ದ ಅವನ ತಲೆಯನ್ನ ಮಲಗಿಸ್ಕೊಂಡು ಈ ತೊಡೆಗಳನ್ನ ಸಾರ್ಥಕ ಮಾಡಿಸ್ಕೊಂಡಿದ್ದೆ. ಭೀಮಾ, ಎಲ್ಲೋ ಸೌಗಂಧಿಕ ಪುಷ್ಪದ ವಾಸನೆ ಬರ್ತಿದೆ, ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಅಂದ್ರೆ, ಕೃಷ್ಣೆ, ನಿನಗದನ್ನು ಮುಡಿಯೋ ಆಸೆ ಆಗಿದೆ, ನಾನು ತರ್ತೀನಿ ತಾಳು ಅಂತ ಅಂದವನು ಗಾಳಿಯ ಬೆನ್ನು ಹತ್ತದ, ಗಿಡ ಗುಚ್ಚಿ ಮುಳ್ಳು ಕಲ್ಲುಗಳನ್ನು ಹಾಯ್ದ, ಅಡ್ಡ ಸಿಕ್ಕೋ ಹಾವು ಹುಳುಗಳನ್ನ ಬಳಸಿ 4 ತೇಗದೆಲೆಯ ಜೊಪ್ಪೆ ಭರ್ತಿ ಆ ಹೂವುಗಳನ್ನು ತಂದುಕೊಡ್ತಿದ್ದ. ಆ ಹೂವುಗಳನ್ನು ಮುಡಿದು ಈ ಕೂದಲು ಕೂಡ ಹೆಮ್ಮೆ ಪಟ್ಟಿದೆ. ಪ್ರೀತಿಯ ಸೂಕ್ಷ್ಮ ಸೂಚನೆಗಳನ್ನು ಅರಿಯದವನಲ್ಲ ಭೀಮ. ನನ್ನ ಇಂಗಿತ ಅವನಿಗಲ್ದೆ ಬೇರೆ ಯಾರಿಗೆ ಗೊತ್ತಾಗಕ್ಕೆ ಸಾಧ್ಯ? ನಡೀತಾ ನಡೀತಾ ನನ್ನ ಕಾಲು ನೊಂದ್ರೆ ಅಥವಾ ಕೆಲಸ ಮಾಡಿ ನಾನು ಬಳಲಿದ್ರೆ, ದುಃಖ ಒತ್ತರಿಸಿ ಬಂದ್ರೆ, ಮ್ಲಾನಲಾದ್ರೆ ಅವನಿಗಾದ್ರೆ ಬೇಗ ಅರ್ಥ ಆಗತ್ತೆ, ಬೇರೆ ಯಾರಿಗೂ ಅದು ಅರ್ಥನೇ ಆಗ್ತಾ ಇರಲಿಲ್ಲ. ವನವಾಸದ 12 ವರ್ಷ ಪೂರ್ತಿ ಅವನ ಜೊತೆನೆ ನನ್ನ ಸಂಸಾರ ಸಾಗಿರೋದು. ನಮ್ಮ ದುರ್ಗತಿಗೆಲ್ಲ ಕಾರಣನಾದವನು ಅಂದ್ಬಿಟ್ಟು ಈ ಧರ್ಮ ಮುಖ ಕೊಟ್ಟು ನನ್ನ ಜೊತೆ ಮಾತಾಡ್ತಾನೂ ಇರಲಿಲ್ಲ. ನನಗೆ ನಾನೇ ಮೋಸ ಮಾಡ್ಕೊಳ್ತಾ ಇದ್ದ. ಹೋಗ್ಲಿ ಬಿಡು ಅಂತ ನಾನೇ ಮಾತಾಡ್ಸಕ್ ಹೋದ್ರೂ ಕೂಡ ಮಾತಾಡ್ತಿರ್ಲಿಲ್ಲ. ಆ ನಂತರ ಸುಭದ್ರೆಯನ್ನ ತಂದ ನಂತರ ಆಡ್ಲಿಕ್ಕೆ ಅಂತ ಬಂದ ಪ್ರೀತಿಯ ನಾಟಕವನ್ನ ನಾನು ಸ್ಪಷ್ಟವಾಗಿ ನಾಟಕ ಅಂತ ಕರೆದಿದ್ರಿಂದ ಅರ್ಜುನನು ಕೂಡ ಮುಖ ತಿರುಗಿಸ್ಕೊಂಡು ಹೊರಟೋಗಿದ್ದ. ಅವನ ವ್ಯವಹಾರ ಬರೀ ವ್ಯವಹಾರವಾಗೇ ಉಳ್ಕೊಂಡಿತ್ತು. ಇನ್ನು ನಕುಲ ಮತ್ತು ಸಹದೇವರಿಗೆ ನನ್ನಿಂದ ಸೇವೆ ಮಾಡಿಸ್ಕೊಳ್ಳೋದು ಅಂದ್ರೆ ಕಸಿವಿಸಿ. ನನ್ನೆಲ್ಲ ಸೇವೆಯನ್ನು ಭೀಮನಿಗೆ ಮಾಡಿದ್ದೀನಿ. ಅತ್ತೆ ಆಜ್ಞೆ ಮಾಡಿದ ವ್ರತವನ್ನು ಮೀರಿದ್ದೀನಿ. ಪಾಂಚಾಲಿಯ ಪ್ರೀತಿ 5 ಸಮನಾಗಿ ಉಳಿದಿಲ್ಲ ಅನ್ನೋದು ಉಳಿದ 4 ಗೊತ್ತಿದೆ. ಆದ್ರೆ ಬಯಕೆ ಸಮವಾಗದೆ ಪ್ರೀತಿ ಹೇಗೆ ಸಮ ಆಗತ್ತೆ? ರಾಜ್ಯ ಕೊಡ್ಲಿ ಬಿಡ್ಲಿ, ಇವರನ್ನ ಕೊಲ್ಲಬೇಕು ಅನ್ನೋ ನನ್ನ ಹೃದಯದ ಬಯಕೆ ಭೀಮನೊಬ್ಬನಲ್ಲಿ ಮಾತ್ರ ಪ್ರತಿಜ್ಞೆಯಾಗಿ ಕಂಡು ಬಂದಿತ್ತು. ಉಳಿದ ಯಾರಲ್ಲೂ ಈ ನಿರಪೇಕ್ಷ ನಿಶ್ಚಯ ಹುಟ್ಟಿರ್ಲಿಲ್ಲ. ಬೇರೆಯವನು ಹೆಂಡತಿ ಮೇಲೆ ಕೈ ಮಾಡಿದಾಗ ಮೀನ ಮೇಷ ಅಂತ ಎಣಿಸ್ದೆ
ಮನಸ್ಸನ್ನ ತೂಗು ತಕ್ಕಡೆ ಮಾಡಿಕೊಳ್ಳದೆ ಸಹಜವಾಗಿಯೇ ಸಿಟ್ಟುಕೊಳ್ಳುವಂಥವನ ಪ್ರೇಮ ಎಷ್ಟು ಆಳ ಆಗಿರ್ಬೇಕಲ್ವಾ. ತನ್ನನ್ನು ಯಾರಾದರೂ ಅವಮಾನದ ಮಾತಾಡಿದ್ರು ಕೂಡ ಕೆರಳದಿರೋ ಭೀಮ ಹೆಂಡತಿಗೆ ಅಂದ್ರೆ ತನಗೆ ಒಂದು ಮೊನೆಯಷ್ಟು ಅಗೌರವ ಆದರೂ ಸಹಿಸೋದಿಲ್ಲ. ಭಾರ್ಯಾ ಪ್ರೇಮಕ್ಕೆ ಇದಕ್ಕಿಂತ ಬೇರೆ ಸಾಕ್ಷಿ ಬೇಕಾ? ಜಯದ್ರಥ ನನ್ನನ್ನು ಹೊತ್ಕೊಂಡು ಹೋದಕ್ಕೆ ಬಂದಾಗ ಮತ್ತೆ ಕೀಚಕ ಬಲವಂತವಾಗಿ ಹಿಡಿದು ಭೋಗಿಸೋ ಹೆದರಿಕೆ ಹಾಕಿದಾಗ ಭೀಮನಲ್ಲಿ ಹುಟ್ಟಿದ್ದು ಸಹಜವಾದ ಕ್ರೋಧ. ಮುಂದಿನ ಪರಿಣಾಮಗಳಿಗೆ ಹೆದರ್ಕೊಳ್ಳದೆ ಅವನು ತನ್ನ ಗಂಡು ಗೋಪವನ್ನ ತೋರಿಸ್ಕೊಂಡ. ಆದರೆ ಬೇರೆಯವರಿಗೆ ಅದು ಬರಲಿಲ್ಲ. ಬಂದದ್ದನ್ನು ಕೂಡ ಇದು ನಮಗೆ ಅಂಟು ಅಪಮಾನ ಅಂತ ಅವರು ಸಿಡಿದೇಳಲೇ ಇಲ್ಲ. ಯಾವುದೋ ಸ್ವಯಂವರಕ್ಕೆ ಹೋಗ್ತಿದ್ನಂತೆ 40 ಪ್ರಾಯದ ಆ ಜಯದ್ರಥ. ಜೊತೆಗೆ ಒಂದಿಬ್ರು ರಾಜರು ಇದ್ರಂತೆ. ಕಾಡಿನ ಅಂಚಿನಲ್ಲಿ ರಥ ಕುದುರೆಗಳು ಇದ್ವಂತೆ. 34 ವರ್ಷದ ಹೆಂಡತಿ ಇದ್ರೂ ಕೂಡ ಸ್ವಯಂವರಕ್ಕೆ ಹೋಗೋ ಚಪಲ ಒಂದು. ಸರಿ, ಸುಭದ್ರೆ ಅರ್ಜುನನ್ಗೆ ಕರಾರು ಹಾಕಿದ್ದು ಸರಿಯಾಗೇ ಇದೆ. ತನ್ನ ಮದುವೆ ಆದ್ಮೇಲೆ ಯಾವ ಸ್ವಯಂವರಕ್ಕೆ ಹೋಗ್ಕೂಡ್ದು ಅಂತ ಅವಳು ಅರ್ಜುನನ್ಗೆ ಹೇಳಿದ್ಲು. ಜೊತೆಗೆ ಸೋತ ರಾಜನಿಂದ ಕಾಣಿಕೆಯಾಗಿ ಬಂದ ಹೆಣ್ಣನ್ನು ಸ್ವೀಕರಿಸಬಾರದು ಅಂತ ಕೂಡ ಅವಳು ಹೇಳಿದ್ಲಂತೆ. ಈ ಆರ್ಯ ರಾಜರಿಗೆಲ್ಲರಿಗೂ ಈ ತರ ಕಟ್ ಹಾಕ್ಲೇಬೇಕು. ಅವನು ಖಂಡಿತ ದಾರಿ ತಪ್ಪಿ ಬಂದಿರಲಿಲ್ಲ. ಅಂದ್ರೆ ಆ ಜಯದ್ರಥ ನನ್ನ ರೂಪದ ಬಗ್ಗೆ ಕೇಳಿದ್ದ, ಅದುವರೆಗೂ ಅವನ್ನ ನೋಡಿರ್ಲಿಲ್ಲ. ರಥ ನಡಿದೇ ಇರುವಂತಹ ಕಾಡು ಶುರುವಾದಲ್ಲಿ ತನ್ನ ರಥವನ್ನ ನಿಲ್ಲಿಸಿ ಕೆಲವಾರು ಅಂಗರಕ್ಷಕರ ಜೊತೆಗೆ ನಾವಿದ್ದ ಕಾಡಿಗೆ ಬಂದಿದ್ದ. ಹೇಗೂ ನಂಟಲ್ಲ. ನಂಟು ಅಂದ್ರೆ ಆ ಗಾಂಧಾರಿಯ ಕೊನೆಯ ಮಗಳು ದುಶ್ಯಳೆ, ಅವಳ ಗಂಡ ಈ ಜಯದ್ರಥ. ಕುಶಲ ವಿಚಾರಿಸಕ್ಕೆ ಬಂದೆ ಅಂತಂದ್ರೆ ಚೆನ್ನಾಗಿ ಸತ್ಕರಿಸೋ ಸ್ವಭಾವ ಧರ್ಮಂದು ಅಂತ ಅವನಿಗೆ ಚೆನ್ನಾಗೇ ಗೊತ್ತಿತ್ತು. ಮೊದಲು ತನ್ನ ಗೆಳೆಯನಾದಂತಹ ಕೋಟಿಕಾಸ್ಯನ ಕೈಲಿ ಹೇಳಿ ಕಳಿಸಿದ್ದ. ಸರಿ, ಭಾವ ಬಂದಿದ್ದಾನೆ ಅಂದ್ಬಿಟ್ಟು ಈ ಪಾಂಡವರೆಲ್ಲ ಹೋಗಿ ಸ್ವಾಗತ ಮಾಡಿ ಕರ್ಕೊಂಡು ಬಂದ್ರೆ 5 ಜನರು ಕರ್ಕೊಂಡು ಬರ್ಲಿ ಅಂತ ಅವನು ಅನ್ಕೊಂಡಿದ್ದ. ಆದ್ರೆ 5 ಜನರು ಬೇಟೆಗೆ ಹೋಗಿದ್ರು. ಪರ್ಣಕುಟಿಯಲ್ಲಿದ್ದವಳು ತಾನೊಬ್ಬಳೇ ಇದೀನಿ ಅಂತ ತಿಳಿದ ತಕ್ಷಣ ಒಬ್ಬನೇ ಬಂದ. ಅವನು ಹಿಂದೆ ಇದ್ದವ್ರನ್ನೆಲ್ಲ ಅಲ್ಲೇ ಉಳಿಸಿ ಬಂದ. ನನ್ನನ್ನು ನೋಡ್ದ ತಕ್ಷಣ ಅವನ ಮನಸ್ಸು ಹುಚ್ಚಾಯ್ತೇನೋ ಗೊತ್ತಿಲ್ಲ. 45 ಮುಟ್ತಿರೋ ಹೆಂಗಸಿನ ರೂಪಕ್ಕೆ 40 ರಾಜನ ಮನಸ್ಸು ಅಂಕೆ ಮೀರುತ್ತಾ? ಇದಾದ 1.5 ವರ್ಷದ ಮೇಲೆ ವಿರಾಟ ನಗರದಲ್ಲಿ ಆ ಕೀಚಕನು ಪ್ರಣಯಮತ್ತನಾಗಿ ಅಂಗಲಾಚಿ ಕೊನೆಗೆ ಸಿಟ್ಟು ಬಂದು ಬಲವಂತ ಮಾಡಿದ್ದ. ಏನು ಹಾಳು ಕೆಟ್ಟ ರೂಪ ತನ್ನದು ಅಂತ ದ್ರೌಪದಿಗೆ ಅನ್ಸಕ್ ಶುರು ಆಯಿತು. ಇವತ್ತು ಕೂಡ 25 ವಯಸ್ಸಿನ ಮಗ ಇದ್ದಾನಂದ್ರೆ ಯಾರು ನಂಬಕ್ಕೆ ಸಾಧ್ಯನೇ ಇಲ್ಲ. ನಿನಗೆ 30 ಮುಟ್ಟಿದ್ರೆ ದೇವರಾಣೆ, ಅಷ್ಟೇ ನಿನ್ನ ವಯಸ್ಸು ಅಂತ ಎಷ್ಟೋ ಜನ ಹೇಳ್ತಾರೆ. ಕೃಷ್ಣಯ್ಯ ಮೈ ಕಟ್ಟು ಮುಖಕಟ್ಟಿಗೆ ಇಳಿತ ಅನ್ನೋದೇ ಇಲ್ವಾ? ಅಥವಾ ಚಂದ್ರನ ಹಾಗೆ ಒಂದು ಪಕ್ಷದಲ್ಲಿ ಇಳಿದ್ರೆ ಮುಂದಿನ ಪಕ್ಷದಲ್ಲಿ ಮೈಗೂಡಿಸ್ಕೊಳ್ಳುವಂತಹ ಶಕ್ತಿ ತನಗಿದೆಯಾ ಅಂತ ದ್ರೌಪದಿ ನಿಧಾನವಾಗಿ ಕಣ್ಣು ಬಿಡ್ತಾಳೆ. ಅಲ್ಲಲ್ಲಿ ನಕ್ಷತ್ರಗಳಿದ್ದ ಆಕಾಶದ ಮಧ್ಯೆ ಮುಪ್ಪು ಕಾಣದೇ ಇರೋಂತಹ ದುಂಡು ಮುಖದ ಚಂದ್ರ ಕಾಣುತ್ತೆ ಅವಳಿಗೆ. ಧೂಳು ಮುಚ್ಚಿದ ಆಕಾಶದಲ್ಲೂ ಕೂಡ ಊನವಿಲ್ಲದ ಸೊಬಗಿರುತ್ತೆ. ಇನ್ನು ಮಳೆ ಬಿದ್ದು ಬಾನೆಲ್ಲ ತೊಳೆದು ಸ್ವಚ್ಛವಾದಾಗ ಇನ್ನಂತಹ ಎಳೆ ಸೊಬಗು ಇರುತ್ತಿಲ್ಲಿ ಅನ್ಕೊಂತಾಳೆ. ಹಂಗಾತ ಮಲ್ಕೊಂಡು ಎವೆ ಇಕ್ಕದೆ ಚಂದ್ರನನ್ನ ನೋಡುವಾಗ ಚಂದ್ರ ಇಳಿದ ಹಾಗ ಅನ್ಸುತ್ತೆ. ಇಲ್ಲ, ಚಂದ್ರ ಇಳಿದಿಲ್ಲ, ತಾನೇ ಮೇಲ್ ಹೋಗಿ ಆ ಚಂದ್ರನ ಸೊಬಗನ್ನ ಕೂಡ್ಕೊಂಡಿದ್ದೀನ ಅಂತ ಅನ್ಸಕ್ ಶುರು ಆಗುತ್ತೆ. ಆವಾಗ ಮತ್ತೆ ಮನಸ್ಸು ಜಯದ್ರಥನ ಕಡೆಗೆ ಹೋಗುತ್ತೆ. ಸಭ್ಯತೆಯನ್ನು ಮರೆತಿದ್ದ ಅವನು ಇವಳ ಮುಖ ನೋಡ್ತಾ ನಿಂತ್ಕೊಂಡ. ಸೆರಗನ್ನ ಮೇಲ್ ಮಾಡಿಕೊಂಡು ಗುಡಿಸಲಿನ ಒಳಗೆ ತಿರುಗಿದವಳು ಹಿಂದೆ ಬಂದು ಅನಾಮತ್ ತಬ್ಬದ ಸ್ಪರ್ಶ ಸುಖದ ಲಂಪಟನಾಗಿದ್ದ. ಎತ್ತರಕ್ಕೆ ತಕ್ಕ ಮೈಕಟ್ಟಿಲ್ದೇ ಇರುವಂತಹ ಉದ್ದ, ಒಂದು ಗಟ್ಟಿಯಾದ ಮೂಳೆಕಟ್ಟು, ಕಿರಿಚಿಕೊಂಡ್ರು ಬಿಡದೆ ಮಲಗಿಸ್ಕೊಂಡು ಕೈಕಾಲು ಕಟ್ಟಿ ಎತ್ತಿ ಸ್ವತಃ ಬೆನ್ನಿನ ಮೇಲೆ ಏರಿಸ್ಕೊಂಡ. ಬೆನ್ನಿಗೆ ತಗುಲೋ ಸುಖವನ್ನ ಬೇರೆಯವರಿಗೆ ಕೊಡಬಾರ್ದು ಅನ್ನೋ ಲಂಪಟ ಸ್ವಾರ್ಥ ಒಂದು. ಅಷ್ಟು ಭಾರ ಹೊತ್ತನೇನೋ ಗೊತ್ತಿಲ್ಲ, ಅವನ್ ನೋಡಿದ್ರೆ ಕೋಲು ಮೈನ ಕಳ್ಳ. ಆಗ ನಗು ಬಂತು ಕಿಸಕಿಸ ಅಂತ. ಧರ್ಮನಿಗೆ ಏನಾದ್ರು ನಿದ್ದೆ ತಿಳಿಯಾಗಿದ್ದು ಕೇಳಿಸ್ತೇನೋ ಅಂತ ಇವಳು ಪಕ್ಕಕ್ಕೆ ತಿರುಗಿ ನೋಡ್ತಾಳೆ. ಇಲ್ಲ, ಅವನು ನಿದ್ದೆ ಮಾಡ್ತಾ ಇರ್ತಾನೆ, ಅದು ನಿಶ್ಶಬ್ದವಾಗಿ. ಕಿರುಚಿ ತನ್ನ ಗಂಟ್ಲು ಹೂತ್ ಹೋಗಿತ್ತು. ಬುದ್ಧಿ ಮಂಕಾಗುವಷ್ಟು ಕಾಮಾತುರನಾಗಿದ್ದ ಆ ಜಯದ್ರಥ. ತಕ್ಷಣ ಬಾಯಿಗೆ ಬಟ್ಟೆ ತುರುಕಿದ್ರೆ ನಾನು ಕಿರ್ಚಕ್ಕಾಗ್ತಾ ಇರಲಿಲ್ಲ. ಹಳ್ಳದ ಹತ್ರ ದರ್ಬೆ ಕೊಯ್ತಿದ್ದ ತಮ್ಮ ಪುರೋಹಿತನಾಗಿದ್ದ ಧೌಮ್ಯನಿಗೂ ಕೇಳಿಸ್ತಿರ್ಲಿಲ್ಲ. ಅವನು ಹೀಗಾಗಿದೆ ಅಂತ ಈ ಪಾಂಡವರು ಬೇಟೆಗೆ ಹೋಗಿದ್ದ ಕಡೆ ಕುಕ್ಕೊಂತ ಹೋಗಿ ಹೇಳ್ದ.
ಅಷ್ಟರಲ್ಲಿ ಜಯದ್ರಥ ನನ್ನನ್ನು ಕಾಡ್ದಾಚೆಗೆ ಹೊತ್ತು ನಡ್ಕೊಂಡು ರಥದಲ್ಲಿ ಹಾಕ್ಕೊಂಡು ಸೈನಿಕರ ಬೆಂಗಾವಲಲ್ಲಿ ಓಡ್ ಹೋಗಿದ್ದಿದ್ರೆ ಏನ್ ಮಾಡ್ಬೇಕಾಗಿತ್ತು? ಲಂಪಟಮಯ್ಯ ಅವನಿಗೆ ತಂಗಿಯನ್ನು ಕೊಟ್ಟಿದ್ದು ದುರ್ಯೋಧನ ದುಶ್ಯಾಸನರು ಸುದ್ದಿ ತಿಳಿದು ಓಡ್ ಬರ್ತಿದ್ರೇನೋ, ಏಕೆಂದ್ರೆ ತಮ್ಮ ಭಾವ ಮಾಡಿರೋ ಸತ್ಕಾರ್ಯವನ್ನು ನೋಡೋಕ್ಕೆ, ಜೊತೆಗೆ ತಾವು ಕೂಡ ಆಸೆ ತೀರಿಸ್ಕೋಬಹುದು ಅಂತ. ಕೃಷ್ಣ ಅದೃಷ್ಟ ಕೆಟ್ಟದ್ದಾದ್ರೂ ಪಾತಾಳಕ್ಕೆ ಬೀಳೋ ಮಟ್ಟಕ್ಕೆ ನೂಕಿಲ್ಲ ಅನ್ಸುತ್ತೆ ದೇವರು. ಕೊನೆ ಅಂಚು ಅಂದ್ರೆ ಕಾಡಿನ ಕೊನೆಯ ಅಂಚಿನ ದಾಟೋ ಸಮಯಕ್ಕೆ ಸರಿಯಾಗಿ ಭೀಮ ಬಂದ. ಭೀಮನಿಂದ ತಾನು ಪಾರಾಗಿದ್ದಿದ್ದು ಇದೆಲ್ಲ ದ್ರೌಪದಿಗೆ ನೆನಪಾಗ್ತಾ ಹೋಗುತ್ತೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.